ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ನೋಡೋಣ. ಓಕೆ, ಕರೆಂಟ್ ಫೀಲಿಂಗ್ಸ್ ನೋಡೋಣ. ಓಕೆ, ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಇವ್ರು ನಿಮಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ಓಕೆ, ಸೊ ಈ ಪರ್ಸನ್ ಅರ್ಚನ್ ಇರ್ಬೋದು, ನೀವು ಅರ್ಚನ್ ಇರ್ಬೋದು, ಅಥವಾ ಈ ಪರ್ಸನ್ ಅರ್ಚನ್ ಇರ್ಬೋದು. ಓಕೆ, ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇವರು? ಓಕೆ, ಅಥವಾ ಏನೋ ಚೇಂಜಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಚೇಂಜ್ ಮಾಡ್ಲಿಕ್ಕಿದೆ ಅಥವಾ ನೀವೆಲ್ಲೋ ಪ್ಲೇಸ್ ಚೇಂಜ್ ಮಾಡ್ಲಿಕ್ಕಿದೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಓಕೆ, ಸೊ ಬೇಸಿಕಲಿ ಪರ್ಸನ್ ಚೇಂಜ್ ಆಫ್ ಪ್ಲೇಸ್ಗೆ ಏನೋ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಅಥವಾ ಇವ್ರು ಜಾಬ್ ಚೇಂಜ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಕೆಲವ್ರಿಗೆ. ಓಕೆ, ಮೇಜರ್ ಅರ್ಚನ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ತುಂಬ ಸ್ಟೇಬಲ್ ಆಗಿರುವಂಥ ಪರ್ಸನ್. ಓಕೆ, ಸೊ ಇವರು ಏನೋ ಗೋಲ್ ಸೆಟ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ಅಥವಾ ಕೆಲವ್ರಿಗೆ ಇದು ವರ್ಕ್ ರಿಲೇಟೆಡ್ ಇಶ್ಯೂ ಇರ್ಬೋದು. ಓಕೆ, ವರ್ಕ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಅಥವಾ ನಿಮ್ಮಿಂದ ಏನೋ ವರ್ಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಈ ಪರ್ಸನ್. ಓಕೆ, ಬ್ಯೂಟಿಫುಲ್. ಸೊ ಡೆಫಿನೆಟ್ಲಿ ಸೆಲ್ಫ್ ಲವ್. ಓಕೆ, ಇವ್ರ ಬಗ್ಗೆ ಇವ್ರು ಜಾಸ್ತಿ ಯೋಚನೆ ಮಾಡ್ತಾರೆ. ಓಕೆ, ಆ್ಯಂಡ್ 5 ಸೈನ್ಸ್ ಬಂದಿರೋದ್ರಿಂದ ಈ ಪರ್ಸನ್ ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೋತಾರೆ. ಓಕೆ, ಸೊ ಮೋಸ್ಟ್ಲಿ ನಿಮ್ಮ ಮೇಲೆ ಕೋಪ ಇದೆ ಅಂತ ಅನ್ಸುತ್ತೆ ಇವ್ರಿಗೆ. ಓಕೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಪಾಸ್ಟಲ್ಲಿ ಏನೋ ಜಗಳ ಆಗಿರ್ಬೋದು. ಓಕೆ, ಸೊ ನನಗೆ ಪಾಸ್ಟ್ ವೈಬ್ಸ್ ಬರ್ತಿದೆ ಇಲ್ಲಿ. ಪಾಸ್ಟ್ ಜಗಳದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಯೋಚನೆ ಮಾಡಿ ಇವ್ರಿಗೆ ಇವರೇ ಬೇಜಾರು ಮಾಡ್ಕೊತಾ ಇದ್ದಾರೆ. ಓಕೆ, ಅವ್ರ ನೀವು ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಕೆಲವ್ರಿಗೆ ಇದಾಗಲೇ ಕೆಲಸದ ವಿಷಯ ಇದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಕೆಲಸದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ, ಆ್ಯಂಡ್ ಏನೋ ಚೇಂಜಸ್ ಬಗ್ಗೆ ಯೋಚನೆ ಮಾಡ್ತಾರೆ ಕೆಲಸದಲ್ಲಿ. ಓಕೆ, ಅಥವಾ ಪ್ಲೇಸ್ ಚೇಂಜ್ ಇರ್ಬೋದು, ಅಥವಾ ಜಾಬ್ ಚೇಂಜ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ಆರ್ ಕೆಲವ್ರಿಗೆ ಡೆಫಿನೆಟ್ಲಿ ಇಲ್ಲಿ 2 ಎನರ್ಜೀಸ್ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ಕೆಲಸದ ಜಾಸ್ತಿ ನನಗೆ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಮೋಸ್ಟ್ಲಿ ನಿಮ್ಮ ಕೊಲಿ ಇರ್ಬೋದು, ಅಥವಾ ಕೆಲಸದಲ್ಲಿ ನಿಮಗೆ ಪರಿಚಯ ಇರ್ಬೋದು, ಕೆಲಸದಿಂದ ಪರಿಚಯ ಆಗಿರುವಂಥ ವ್ಯಕ್ತಿ ಸಹ ಇರ್ಬೋದು, ಅಥವಾ ರೀಸೆಂಟಾಗಿ ಸಹ ಪರಿಚಯ ಆಗಿರೋ ಇರ್ಬೋದು, ಹೊಸ ಪರ್ಸನ್ ಸಹ ಇರ್ಬೋದು. ಆ್ಯಂಡ್ ಎಲ್ಲೋ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಥವಾ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಆರ್ ಈ ಪರ್ಸನ್ ಬೇಜಾರಲ್ಲಿದ್ದಾರೆ ಕೆಲವ್ರಿಗೆ. ಓಕೆ, ಸೊ ಈ ಪರ್ಸನ್ ಬೇಜಾರಲ್ಲಿದ್ದಾರೆ, ಆ್ಯಂಡ್ ಮೋಸ್ಟ್ಲಿ ಏರ್ ಸೈನ್ಸ್ ಇರ್ಬೋದು. ಓಕೆ, ಆ್ಯಂಡ್ ಇವ್ರ ಪಾಡಿಗೆ ಇವ್ರು ಇರಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಸೊ ಇವ್ರು ಯಾರಿಗೂ ಲೈಕ್ ಮೋಸ್ಟ್ಲಿ ನಿಮ್ಮನ್ನ ಇವ್ರು ಏನೋ ಬೇಜಾರಲ್ಲಿದ್ದಾರೆ. ಸೊ ಇವ್ರಿಗೂ ಸಹ ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ ಇದನ್ನ, ಇದು ಕೆಲವ್ರಿಗೆ. ಓಕೆ, ಓಕೆ, ತುಂಬ ಎಮೋಷನಲ್ ಕೆಲವು ಸಲ ಆಗ್ತಾರೆ ಇವರು. ಓಕೆ, ಯಾವಾಗಲೂ ಎಮೋಷನಲ್ ಅಲ್ಲ ಈ ಪರ್ಸನ್. ಆ್ಯಂಡ್ ಮೇಜರ್ ವಾಟರ್ ಸೈನ್ಸ್ ಸಹ ಇರ್ಬೋದು ಈ ಪರ್ಸನ್. ಆ್ಯಂಡ್ ಏನು ಲೈಕ್ ನಂಗೆ ಅನಿಸ್ತಿರೋ ಪ್ರಕಾರ ಡೆಫಿನೆಟ್ಲಿ ಇವ್ರೇನೋ ಹೇಳ್ಕೋಬೇಕಂತಿದ್ದಾರೆ, ಬಟ್ ಇಲ್ಲಿ ಬ್ಲಾಕೇಜಸ್ ಇದೆ. ಸೊ ಇವ್ರಿಗೆ ಹೇಳ್ಕೊಳಿಕ್ ಆಗ್ತಿಲ್ಲ, ಅಥವಾ ಇನ್ನೂ ಇವ್ರಿಗೆ ಒಂಥರ ಸ್ಟೆಬಿಲಿಟಿ ಸಿಕ್ಕಿಲ್ಲ ಲೈಫಲ್ಲಿ. ಓಕೆ, ಆರ್ ಟ್ರಸ್ಟ್ ಮಾಡ್ತಿಲ್ಲ. ಓಕೆ, ಇವರು ನಂಬ್ತಿಲ್ಲ. ಓಕೆ, ಸೊ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಈ ಪರ್ಸನ್ ನಿಮ್ಮನ್ನು ನಂಬ್ತಿಲ್ಲ. ಅದು ಮೇಜರ್ ವೈಬ್ಸ್ ಬರ್ತಿದೆ. ಓಕೆ, ಸೊ ಓಕೆ, ಮೇಜರ್ ಇರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ನನಗೆ ಇಲ್ಲಿ ಸ್ಯಾಜಿಟೇರಿಯಸ್ ವೈಬ್ಸ್ ಕೂಡ ಬರ್ತಾ ಇದೆ. ಓಕೆ, ಮೇಜರ್ ಸ್ಯಾಜಿಟೇರಿಯಸ್ ಸಹ ಇರ್ಬೋದು, ಅಥವಾ ನೀವು ಇಷ್ಟಪಡ್ತಿರೋ ಪರ್ಸನ್ ಇರ್ಬೋದು ಇವರು. ಓಕೆ, ತುಂಬ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ ಈ ಪರ್ಸನ್ನ ನೀವು. ಆ್ಯಂಡ್ ಓಕೆ, ಸೊ ಮೇಜರ್ ಲಿಯೋ ಸಹ ಇರ್ಬೋದು. ಆ್ಯಂಡ್ ಈ ಪರ್ಸನ್ ಹೆಡ್ ಇರ್ಬೋದು, ಅವ್ರ ಫ್ಯಾಮಿಲಿಗೆ ಇವರೇ ಹೆಡ್ ಇರ್ಬೋದು, ಆ ಥರ ಪರ್ಸನ್ ಇರ್ಬೋದು. ಅಥವಾ ಇವ್ರನ್ನ ಕೇಳಿನೇ ಲೈಕ್ ಇವರೇ ಲೈಕ್ ಇವ್ರ ಫ್ರೆಂಡ್ಸ್ ಅಥವಾ ಇವ್ರ ಫ್ಯಾಮಿಲಿ ಏನಾದರೂ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು, ಅಥವಾ ಏನಾದರೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವ್ರನ್ನ ಕೇಳಿ, ಇವ್ರನ್ನ ಪರ್ಮಿಷನ್ ತೊಗೊಂಡಿನೇ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಆ ಥರ ವೈಬ್ಸ್ ಬರ್ತಿದೆ ನನಗೆ. ಸೊ ಆ ಥರ ಇವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇವ್ರ ಫ್ಯಾಮಿಲಿನವರು ಅಂತ. ಸೊ ಮೋಸ್ಟ್ಲಿ ನೀವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಈ ಪರ್ಸನ್ಗೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಈಗೋ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಓಕೆ, ಇದು ಕೆಲವ್ರಿಗೆ. ಓಕೆ, ಕೆಲವ್ರಿಗೆ ಈಗೋ ಪ್ರಾಬ್ಲಮ್ಸ್ ಕಾಣಿಸ್ತಿದೆ. ಇನ್ನು ಕೆಲವ್ರಿಗೆ ಇವರು ಲವ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಹತ್ರ ಅಂತ ಕಾಣಿಸ್ತದೆ. ಓಕೆ, ಸೊ ಇವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಈ ಪರ್ಸನ್ ನಾನು ಓಕೆ ಅಂತ ಹೇಳ್ತಾ ಇದ್ದೀನಿ, ಸೊ ಬೇಜಾರು ಮಾಡ್ಕೊಂಬೇಡಿ. ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಇಲ್ಲಿ ಎಕ್ಸ್ಪ್ರೆಷನ್ಗೆ ಇವ್ರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಈ ಪರ್ಸನ್ಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಮೋಸ್ಟ್ಲಿ ತುಂಬ ಸೈಲೆಂಟ್ ಆಗಿರ್ಬೋದು ಇವ್ರು ಪಾಸ್ಟಲ್ಲಿ, ಅಥವಾ ಪಾಸ್ಟಲ್ಲಿ ಏನೋ ಹರ್ಟ್ ಆಗಿರ್ಬೋದು ಈ ಪರ್ಸನ್ಗೆ. ಸೊ ಅದಕ್ಕೆ ಈ ಪರ್ಸನ್ ಈ ಥರ ಯಾರ ಹತ್ರನೂ ಏನೋ ಹೇಳ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ನೈಟ್ ಆಫ್ ಪೆಂಟಿಕಲ್ಸ್ ಸೈಡಲ್ಲಿ ಬಂದಿದೆ. ಸೊ ಡೆಫಿನೆಟ್ಲಿ ತುಂಬ ವೇಸ್ ಚೇಂಜಸ್ಗೆ ಟ್ರೈ ಮಾಡ್ತಿದ್ದಾರೆ ಈ ಪರ್ಸನ್. ನಿಮ್ಮಿಂದ ಚೇಂಜ್ ಆಗಬೇಕು, ಅಥವಾ ಏನು ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಹಾಗಿದೆ. ಏನು ಟ್ರಾನ್ಸ್ಫಾರ್ಮೇಷನ್ ವೆಯ್ಟ್ ಮಾಡ್ತಿದ್ದಾರೆ? ಓಕೆ, ಏನೋ ವಿಶ್ ಮಾಡ್ತಾ ಇದ್ದಾರೆ ಇವರು. ಅಂದರೆ ಏನೋ ಬೇಡ್ಕೊತಾ ಇದ್ದಾರೆ, ಅಥವಾ ಏನೋ ಆಗಲಿ ಅಂತ ಬೇಡ್ಕೊತಾ ಇದ್ದಾರೆ, ಅಥವಾ ನೀವು ಇವ್ರ ಲೈಫಲ್ಲಿ ಬೇಕು ಅಂತ ಬೇಡ್ಕೊತಾ ಇದ್ದಾರೆ. ಓಕೆ, ಸೊ ಇದು ಕೆಲವ್ರಿಗೆ ನೀವು ಇವ್ರ ಲೈಫಲ್ಲಿ ಬೇಕು ಅಂತ ಬೇಡ್ಕೊತಾ ಇದ್ದಾರೆ, ಅಥವಾ ಏನೋ
ಜಾಸ್ತಿ ಪರಿಚಯ ಆಗಲಿ ಅಂತ ಬೇಡ್ಕೊತಾ ಇದ್ದಾರೆ, ಅಥವಾ ನೀವು ಇವ್ರು ಕ್ಲೋಸ್ ಆಗಲಿ ಅಂತ ಬೇಡ್ಕೊತಾ ಇದ್ದಾರೆ. ಓಕೆ, ಸೊ ಇದು ಕೆಲವ್ರಿಗೆ ಮಾತ್ರ. ಆ್ಯಂಡ್ ಕೆಲಸ ವಿಷಯದಲ್ಲಿ ಏನಾದರೂ ಇದ್ರೆ ಈ ಪರ್ಸನ್ ಡೆಫಿನೆಟ್ಲಿ ಕೆಲಸದಲ್ಲಿ ಇವರು ಚೆನ್ನಾಗಾಗಲಿ ಅಂತಲೂ ಸಹ ಬೇಡ್ಕೊತಾ ಇದ್ದಾರೆ. ಆ್ಯಂಡ್ ಮೇಜರ್ ಅಕ್ವೇರಿಯನ್ ಸೈನ್ ಇದೆ ಇಲ್ಲಿ. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಟೈಮ್ಲೆಸ್ ಜನರಲ್ ರೀಡಿಂಗ್ ಇದು. ಆ್ಯಂಡ್ ನೀವು ಯಾವಾಗ ನೋಡಿದ್ರು ಇದು ಅನ್ವಯ ಆಗುತ್ತೆ. ಸೊ ಡೀಪ್ ಥಾಟ್ಸ್ ಅಲ್ಲಿ ಇದ್ದಾರೆ. ಆ್ಯಂಡ್ ಮಿಸ್ಸಿಂಗ್ ಸಹ ಬರ್ತಿದೆ. ಓಕೆ, ಪರ್ಸನ್ ಮೋಸ್ಟ್ಲಿ ಮಿಸ್ ಮಾಡ್ಕೋತಿರ್ಬೋದು ನಿಮ್ಮನ್ನ. ಓಕೆ, ಅಥವಾ ಇವ್ರು ಪಾಸ್ ಪರ್ಸನ್ ಆಗಿದ್ರೆ, ಓಕೆ, ಇವ್ರು ನಿಮ್ಮನ್ನು ಮಿಸ್ ಮಾಡ್ಕೊತಿರೋ, ಅಥವಾ ಇವರು ರೀಸೆಂಟ್ ಆಗಿ ಸಿಕ್ಕಿರೋ ಪರಿಚಯ ಆಗಿರುವಂತ ಪರ್ಸನ್ ಆಗಿದ್ರೆ ನಿಮಗೆ ಈ ಪರ್ಸನ್ ಇನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆ, ಸೊ ಅದು ಮೇಜರ್ ವೈಬ್ಸ್ ಬರ್ತಿದೆ ನನಗೆ ರೀಡಿಂಗ್ ಇಂದ. ನಿಮ್ಮನ್ನು ಇನ್ನೂ ತಿಳ್ಕೊಬೇಕು ಇವರು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅಂಡ್ ಅಕಸ್ಮಾತ್ ಜಗಳ ಆಗಿದ್ರೆ ಡೆಫಿನೆಟ್ಲಿ ಅದನ್ನ ಸಾಲ್ವ್ ಮಾಡ್ಬೇಕಂತ ಪ್ರಯತ್ನ ಪಡ್ತಿರ್ಬೋದು. ಓಕೆ, ಇವ್ರ ವೈಬ್ರೇಷನ್ ಆ ಥರ ಬರ್ತಿದೆ ನನಗೆ. ಬ್ಯೂಟಿಫುಲ್. ಓಕೆ, ಸರ್ ಡೆಫಿನೆಟ್ಲಿ ಅದು ಫಂಕ್ಷನ್ ಇರ್ಬೋದು ಇವ್ರ ಮನೇಲಿ, ಅಥವಾ ಎಲ್ಲೋ ಫಂಕ್ಷನ್ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ. ಓಕೆ, ಅಂಡ್ ಮೇಜರ್ಲಿ ಈ ಪರ್ಸನ್ ಅವ್ರು ತುಂಬಾ ಇಷ್ಟಪಡುವಂತ ವ್ಯಕ್ತಿ. ಸೊ ಇದು ನಿಮ್ಮ ಎನರ್ಜಿ. ಈ ಪರ್ಸನ್ ಲೈಕ್ ಇವ್ರ ಬಗ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನೋಡೋಣ. ಓಕೆ, ಸೊ ನೀವು ಆಕ್ಚುಲಿ ಇಷ್ಟಪಡ್ತಿದ್ದೀರಾ ಈ ಪರ್ಸನ್ನ. ಓಕೆ, ಸೊ ನೀವು ಈಗ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಈ ಪರ್ಸನ್ ಇಷ್ಟಪಡ್ತಿದ್ದೀರಾ. ಬಟ್ ನಿಮಗೆ ಈಗೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಇದೆ ಈ ಪರ್ಸನ್ ಜೊತೆ, ಅಥವಾ ಏನಾದ್ರು ಜಗಳ ಆಗಿದ್ರೆ ಸಾಲ್ವ್ ಮಾಡ್ಬೇಕಂತ ಇದೆ ನಿಮ್ಮ ಮನಸ್ಸಲ್ಲಿ. ಆ್ಯಂಡ್ ಓಕೆ, ಸೊ ಜಾಸ್ತಿ ಕನಸು ಕಾಣ್ತಿದ್ದೀರಾ ಇವ್ರ ಬಗ್ಗೆ. ಓಕೆ, ಸೊ ಅದಂತೂ ಮೇಜರ್ ಬರ್ತಿದೆ ನನಗೆ. ಅಥವಾ ನಿಮಗೆ ಜಾಸ್ತಿ ನಿದ್ದೆ ಬರ್ತಿಲ್ಲ. ಓಕೆ, ಸೊ ಇದು ಕೆಲವ್ರಿಗೆ. ಆ್ಯಂಡ್ ಮೇಜರ್ ಪೈಸಿಯನ್ ವೈಬ್ ಸಹ ಇದೆ. ಸೊ ಈ ಪರ್ಸನ್ ಪೈಸಿಯನ್ ಸಹ ಆಗಿರ್ಬೋದು. ಆ್ಯಂಡ್ ಮಿಸ್ಸಿಂಗ್ ಬರ್ತಿದೆ ನನಗೆ. ಇಲ್ಲಿ ತುಂಬ ಮಿಸ್ ಮಾಡ್ಕೊತಿರ್ಬೋದು ನಿಮ್ಮನ್ನ, ಅಥವಾ ಜಾಸ್ತಿ ಮಿಸ್ ಮಾಡ್ಕೊತಾ ಇರ್ಬೋದು. ಓಕೆ, ಸೊ ನೀವು ಈ ಪರ್ಸನ್ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮಗೆ ಜಾಸ್ತಿ ಕನ್ಸಲ್ ಸಹ ಈ ಪರ್ಸನ್ ಕಾಣ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಬ್ರೇಕಪ್ ಆಗಿರ್ಬೋದು ಇವ್ರ ಜೊತೆ. ಓಕೆ, ಕೆಲವ್ರಿಗೆ ಆ ಥರ ಲೈಕ್, ಅಥವಾ ಮಾತಿನಲ್ಲಿ ಏನೋ ಮೇಜರ್ ಜಗಳ ಆಗಿರೋ ಥರ ಇದೆ. ಸೊ ಅದಕ್ಕೋಸ್ಕರ ನೀವು ಇವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ, ಅಥವಾ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಇವ್ರು ನಿಮಗೆ ಕನ್ಸಲ್ಲಿ ಕಾಣಿಸ್ತಿದ್ದಾರೆ. ಓಕೆ, ಸೊ ಅದೊಂದು ಮೇಜರ್ ಬರ್ತಿದೆ. ಅಥವಾ ರೀಸೆಂಟಾಗಿ ಏನೋ ಬ್ರೇಕಪ್ ಅಲ್ಲಿ ಇದ್ದೀರಾ. ಓಕೆ, ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಬಟ್ ಇದು ಸಾಲ್ವ್ ಆಗೋ ರೀತಿ ಕಾಣ್ತಿಲ್ಲ ಸದ್ಯಕ್ಕೆ. ಇದು ಟೈಮ್ ತಗೊಳುತ್ತೆ. ರೀಸೆಂಟ್ ಆಗಿ ಬ್ರೇಕಪ್ ಆಗಿದ್ರೆ ನಿಮಗೆ. ಓಕೆ, ಸೊ ನಿಮ್ಗೆ ಅದೇ ಪರ್ಸನ್ ಬೇಕಂತ ನೀವು ವೆಯ್ಟ್ ಮಾಡ್ತಿರೋ ಹಾಗಿದೆ. ಸೊ ಇದು ಟೈಮ್ ತಗೊಳುತ್ತೆ ನಿಮಗೆ. ಈಗಲೇ ಆ ಪರ್ಸನ್ ಲೈಕ್ ನೀವು ಇಷ್ಟ ಆಗಿರುವಂತ ಪರ್ಸನ್ ಅವ್ರಿಗೆ ಸಹ ಇಲ್ಲಿ ಈ ಪರ್ಸನ್ ನೀವಂದ್ರೆ ಲೈಕ್ ಏನೋ ಅಷ್ಟು ಇಷ್ಟ ಇಲ್ಲ, ಆರ್ ಇಲ್ಲಿ ಈಗೋ ಪ್ರಾಬ್ಲಮ್ಸ್ ಇದೆ. ಸೊ ಇದು ಸಾಲ್ವ್ ಆಗ್ಬೇಕಾಗಿದೆ, ಅಥವಾ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇದು ಸಾಲ್ವ್ ಆಗ್ಲಿಕ್ಕೆ ಸಹ ಟೈಮ್ ತಗೊಳುತ್ತೆ. ಸೊ ಮೇಜರ್ ಸ್ಕಾರ್ಪಿಯನ್ ವೈಬ್ಸ್ ಬರ್ತಿದೆ. ಎಕ್ಸ್ಪೆಕ್ಟೇಷನ್. ಓಕೆ, ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಪರ್ಸನ್ ಬಗ್ಗೆ ಅಂತ ಅನಿಸ್ತದೆ, ಅವ್ರು ವೇಟ್ ಮಾಡ್ತಿದ್ದಾರೆ ಇವ್ರಿಗೋಸ್ಕರ. ಅಥವಾ ನಿಮ್ಮ ಮನಸ್ಸಲ್ಲಿ ಇವ್ರ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ, ಅಂದ್ರೆ ತುಂಬಾ ಏನೇನೋ ಕಲ್ಪನೆಗಳಿದ್ದಾವೆ. ಓಕೆ, ಸೊ 28 ಇಂಪಾರ್ಟೆಂಟ್ ಆಗುತ್ತೆ ನಂಬರ್. ಅಂಡ್ ಮೋಸ್ಟ್ಲಿ ಒಫಿಷಿಯಲ್ ಪರ್ಸನ್ ಇರ್ಬೋದು. ಕೆಲವ್ರಿಗೆ ಇದು ಒಫಿಷಿಯಲ್ ಪರ್ಸನ್ ಇರ್ಬೋದು ಈ ಪರ್ಸನ್. ಓಕೆ, ಪಾತ್ವೇ ಇದೆ, ಮೇಜರ್ ಪಾತ್ವೇ. ಸೊ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೆ ವೇ ತೋರಿಸ್ತಾ ಇದ್ದಾರೆ, ಅಥವಾ ಯೂನಿವರ್ಸ್ ನೀವೇನೋ ಬೇಡ್ಕೊಂತಾ ಇದ್ದೀರಾ ದೇವ್ರ ಹತ್ರ. ಸೊ ನಿಮ್ಗೇನೋ ವೇ ಬೇಕು, ಅಥವಾ ನೀವು ಇದು ಸಾಲ್ವ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮೇಜರ್ ಬಟರ್ಫ್ಲೈಸ್ ಸಹ ಕಾಣಿಸ್ತಿದೆ. ಡೆಫಿನೆಟ್ಲಿ ಇಲ್ಲಿ ಒಳ್ಳೇದಾಗೋ ಸೈನ್ಸ್ ಜಾಸ್ತಿ ಕಾಣಿಸ್ತಿದೆ. ಮೋಸ್ಟ್ಲಿ 30s 20s ಇರ್ಬೋದು ನಿಮ್ಮ ಏಜ್. 40 ಸಹ ಇರ್ಬೋದು, 42 ಇರ್ಬೋದು, 41 ಇರ್ಬೋದು. ಓಕೆ, 36 ಸಹ ಇರ್ಬೋದು ನಿಮ್ಮ ಏಜ್, ಅಥವಾ ಈ ಪರ್ಸನ್ ಏಜ್. ಸೊ ಡಿಸ್ಟೆನ್ಸ್ ಇದೆ. ಓಕೆ, ಇಬ್ಬರ ಮಧ್ಯೆ ಡಿಸ್ಟೆನ್ಸ್ ಇದೆ, ಅಥವಾ ಇವನ್ ನೀವು ಫಿಸಿಕಲಿ ಸಹ ಡಿಸ್ಟೆನ್ಸ್ ಇದೆ. ಅಂದ್ರೆ ನೀವು ಈ ಪರ್ಸನ್ ಮೀಟ್ ಮಾಡಿನೇ ಎಷ್ಟೋ ತಿಂಗಳಾಗಿರ್ಬೋದು. ಓಕೆ, ಆರ್ ಮೇಜರ್ಲಿ ಒಂದು 2-3 ವರ್ಷ ಆದ್ರೂ ಆಗಿರ್ಬೋದು ಇವ್ರನ್ನ ಮೀಟ್ ಮಾಡಿ ಅಂತ ಬರ್ತಾ ಇದೆ. ಓಕೆ, ಸೊ ಅಂತ ಲೈಕ್ 2-3 ವರ್ಷಕ್ಕಿಂತ ಜಾಸ್ತಿ ಸಹ ಆಗಿರ್ಬೋದು. ಸೊ ಆ ಥರ ವೈಬ್ಸ್ ಬರ್ತಿದೆ. ಓಕೆ, ಸೊ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಾ ಕೆಲವ್ರಿಗೆ. ಓಕೆ, ಆರ್ ಈ ಕೆಲವ್ರಿಗೆ ರೀಸೆಂಟ್ ಆಗಿ ಸಹ ನೀವು ಬ್ರೇಕಪ್ ಆಗಿದ್ರೆ ನೀವು ಸಹ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಾ. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ಡಿಸ್ಟೆನ್ಸ್ ಇದೆ, ಅಥವಾ ಈ ಪ್ಲೇಸ್ ಎಲ್ಲ ದೂರ ಇದ್ದೀರಾ, ನೀವು ದೂರ ಇದ್ದೀರಾ, ಅಥವಾ ಈ ಪರ್ಸನ್ ದೂರ ಇದ್ದಾರೆ ನಿಮ್ಮಿಂದ. ಸೊ ಡೆಫಿನೆಟ್ಲಿ ಪರ್ಸನ್ ಏನೋ ಮೆಸೇಜ್ ಮಾಡ್ಬೇಕಂತ ಟ್ರೈ ಮಾಡ್ತಿರ್ಬೋದು, ಅಥವಾ ಹೇಳಲಿಕ್ಕೆ ಟ್ರೈ ಮಾಡ್ತಿರ್ಬೋದು. ಓಕೆ, ನೀವು ಈ ಪರ್ಸನ್ಗೆ ಏನೋ ಹೇಳಲಿಕ್ಕೆ ಸಹ ಟ್ರೈ ಮಾಡ್ತಿರ್ಬೋದು. ಓಕೆ, ಡೆಫಿನೆಟ್ಲಿ ನೀವು ತುಂಬಾನೇ ಇವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಓಕೆ, ಸೊ ಇವ್ರ ಕನ್ಸಲ್ಲ, ನಿಮ್ಮ ಕನ್ಸಲ್ಲ ಜಾಸ್ತಿ ಪರ್ಸನ್ ಬರ್ತಾ ಇದ್ದಾರೆ ಅಂತ. ಓಕೆ, ಮೇಜರ್ ವೈಬ್ಸ್ ಬರ್ತಿದೆ. ಬಟ್ ಕೆಲವ್ರಿಗೆ ಪರ್ಸನ್ ಆಗಲಿ ಲೈಕ್ ಇನ್ನೂ ಈಗೋ ಪ್ರಾಬ್ಲಮ್ಸ್ ಆಗಿದ್ದಾರೆ. ಓಕೆ, ಸೊ ಆ ಥರ ನನಗೆ ವೈಬ್ಸ್ ಬರ್ತಿದೆ. ಅಥವಾ ಈ ಪರ್ಸನ್ ಜಾಸ್ತಿ ಆರ್ಟಿಸ್ಟ್ ಇರ್ಬೋದು, ಅಥವಾ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇರ್ಬೋದು ಇವರು. ಓಕೆ, ಸೊ ಅದಂತೂ ಜಾಸ್ತಿ ಬರ್ತಿದೆ ನನಗೆ ರೀಡಿಂಗಲ್ಲಿ.
ಸೊ ವಾವ್, ಗ್ರೇಟ್ ಫಾರ್ಚ್ಯೂನ್, ಬ್ಯೂಟಿಫುಲ್. ಸೊ ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ಸೊ ಡೆಫಿನೆಟ್ಲಿ ಗ್ರೇಟ್ ಫಾರ್ಚ್ಯೂನ್ ಇರೋದ್ರಿಂದ ನಿಮ್ಗೆ ಯಾವುದೋ ಒಳ್ಳೆ ಪ್ರಾಜೆಕ್ಟ್ ಸಿಗೋ ಚಾನ್ಸಸ್ ಇದೆ, ಅಥವಾ ಯಾವುದೋ ಇನ್ಕ್ರಿಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು, ಅಥವಾ ಯಾವುದೋ ಬ್ರಾಂಚ್ ಓಪನ್ ಮಾಡೋ ಸಹ ಯೋಚನೆ ಮಾಡ್ತೀರಾ ಕೆಲವರು. ಓಕೆ, ಅಥವಾ ಇರೋ ಕೆಲಸ ನಿಮಗೆ ಅಡೆತಡೆ ಇದೆ ಮಾಡಲಿಕ್ಕೆ. ಓಕೆ, ಸೊ ಅದು ಸಹ ಸಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಮೇಜರ್ ಕೆಲಸದಲ್ಲಿ ಯಾರು ಯೋಚನೆ ಮಾಡ್ತಿದ್ದೀರೋ ಅವ್ರಿಗಿದು ಒಳ್ಳೆ ರೀಡಿಂಗ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ಈವನ್ ರಿಲೇಷನ್ಶಿಪ್ಪಲ್ಲಿ ಸಹ ಇದು ಒಳ್ಳೆ ರೀಡಿಂಗ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಒಂದು ಸ್ವಲ್ಪ ದಿವಸದಲ್ಲೇ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಆರ್ ಈ ಪರ್ಸನ್ ಅಥವಾ ಮೆಸೇಜ್ ಕೂಡ ಮಾಡ್ಬೋದು ಇವರು. ಓಕೆ, ಸೊ ನಿಮಗೆ ಮೆಸೇಜ್ ಮಾಡ್ಬೋದು, ಅಥವಾ ಮೀಟ್ ಕೂಡ ಆಗ್ಬೋದು ಈ ಪರ್ಸನ್ ಅಂತ ಬರ್ತಿದೆ. ಓಕೆ, ಸೊ ಕ್ಲೇಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಗುಡ್ ಡೇ.